ಹಾಯ್. ಕೆ ಎ ಅವರು ಈಗಾಗಲೇ ಮಾಕ್ ಅಲಾಟ್ಮೆಂಟ್ ರಿಸಲ್ಟ್ ಬಿಟ್ಟಿದ್ದಾರೆ. ನೀವು ಲಾಸ್ಟ್ ಟೈಮ್ ಯಾರ್ಯಾರು ಆಪ್ಷನ್ ಎಂಟ್ರಿ ಮಾಡಿದ್ದೀರಿ ಅವರ ಆಪ್ಷನ್ ಎಂಟ್ರಿ ಅನುಗುಣವಾಗಿ ಈಗ ರಿಸಲ್ಟ್ ಬಂದಿದೆ. ರಿಸಲ್ಟ್ ನೋಡೋ ಲಿಂಕ್ ನಾನು ನನ್ನ ಯೂಟ್ಯೂಬ್ ಡಿಸ್ಕ್ರಿಪ್ಷನ್ನಲ್ಲಿ ಕೊಟ್ಟಿದ್ದೇನೆ. ಹಾಗೂ ಆ ಆಪ್ಷನ್ ಎಂಟ್ರಿಯನ್ನು ಎಡಿಟ್ ಮಾಡಲು ನಿಮಗೆ ಕೆ ಎ ಅವರು ಮಧ್ಯಾಹ್ನ 2 ಗಂಟೆಯಿಂದ ಅಲೋ ಮಾಡ್ತಾರೆ. ಆಗ ಆ ಆಪ್ಷನ್ ಎಂಟ್ರಿ ಎಡಿಟ್ ಮಾಡಲು ಲಾಸ್ಟ್ ಡೇಟ್ ಬಂದು ಜುಲೈ 9 ಬೆಳಿಗ್ಗೆ 10 ಗಂಟೆಗೆ. ಅಂದರೆ ನೀವು ಆಪ್ಷನ್ ಎಂಟ್ರಿಯಲ್ಲಿ ನೀವು ಆ ಕಾಲೇಜ್ ನೀವು ಬೇಕಾದ್ರೆ ಕಾಲೇಜನ್ನು ಆ್ಯಡ್ ಮಾಡ್ಬೋದು, ಹಾಗೂ ಕಾಲೇಜನ್ನು ಬೇಕಾದ್ರೆ ಡಿಲೀಟ್ ಮಾಡ್ಬೋದು. ಹಾಗೆ ಲಾಸ್ಟ್ ಟೈಮ್ ಯಾರು ಆಪ್ಷನ್ ಎಂಟ್ರಿ ಮಾಡಿಲ್ಲ ಅವರು ಬೇಕಾದ್ರೆ ಈಗ ಕಾಲೇಜ್ಗಳನ್ನು ಆ್ಯಡ್ ಮಾಡ್ಬೋದು. ಹಾಗೂ ಆಪ್ಷನ್ ಎಂಟ್ರಿ ಮಾಡಿದ ತಕ್ಷಣ ನಿಮಗೆ ಜುಲೈ 14ರಂದು ಪ್ರೊವಿಷನಲ್ ರಿಸಲ್ಟ್ ಬರ್ತದೆ, ಅಂದರೆ ಅದು ಟೆಂಪರರಿ ರಿಸಲ್ಟ್ ಬರ್ತದೆ. ಹಾಗೂ ಜುಲೈ 15ರಂದು ಫಸ್ಟ್ ರೌಂಡ್ ಫೈನಲ್ ರಿಸಲ್ಟ್ ಬರ್ತದೆ. ಒಮ್ಮೆ ಫಸ್ಟ್ ರೌಂಡ್ ರಿಸಲ್ಟ್ ಬಂದ ತಕ್ಷಣ ನೀವು ಬೇಕಾದ್ರೆ ಅಲ್ಲಿ ನಿಮಗೆ 4 ಚಾಯ್ಸ್ ಇರ್ತದೆ. ಒಂದು ವೇಳೆ ನೀವು ಚಾಯ್ಸ್ 1 ತಗೊಂಡ್ರೆ ನೀವು ಅಲ್ಲಿ ಆ ಕಾಲೇಜ್ಗೆ ಫೀಸ್ ಪೇ ಮಾಡಬೇಕು, ಹಾಗೂ ನೀವು ಕೆ ಎ ಆಪ್ಷನ್ ಎಂಟ್ರಿಯಿಂದ ಎಕ್ಸಿಟ್ ಆಗಬೇಕು. ಚಾಯ್ಸ್ 2 ಹೋಗ್ಬೇಕಂದ್ರೆ ನೀವು ಈ ಕೆಗೆ ಈಗ ಬಂದಿರೋ ಕಾಲೇಜ್ಗೆ ಫೀಸ್ ಕಟ್ಟಿ ನೀವು ಚಾಯ್ಸ್ 2 ಹೋಗಬೇಕು. ಅಂದರೆ ಈ ಕಾಲೇಜ್ ನೀವು ಹೋಲ್ಡ್ ಮಾಡ್ಕೊಂಡು ಅಲ್ಲಿಗೆ ಹೋಗ್ತೀರಿ. ಒಂದು ವೇಳೆ ನಿಮಗೆ ಸೆಕೆಂಡ್ ರೌಂಡಲ್ಲಿ ಯಾವ ಕಾಲೇಜು ಸಿಕ್ಕಿಲ್ಲ ಅಂದರೆ ನಿಮಗೆ ಫಸ್ಟ್ ರೌಂಡಲ್ಲಿ ಸಿಕ್ಕಿರೋ ಕಾಲೇಜೇ ನಿಮಗೆ ಫೈನಲ್ ಆಗಿರ್ತದೆ, ಅಥವಾ ನೀವು ಥರ್ಡ್ ರೌಂಡಿಗೆ ಬೇಕಾದ್ರೆ ಹೋಗ್ಬೋದು. ಚಾಯ್ಸ್ 3 ಅಂತಂದರೆ ನಿಮಗೆ ಫಸ್ಟ್ ರೌಂಡಲ್ಲಿ ಸಿಕ್ಕಿರೋ ಕಾಲೇಜ್ ಇಷ್ಟ ಆಗಿಲ್ಲ, ಕಾಲೇಜನ್ನು ನೀವು ರಿಮೂವ್ ಮಾಡಿ ನೀವು ಸೆಕೆಂಡ್ ರೌಂಡಿಗೆ ಹೋಗ್ತೀವಿ. ಚಾಯ್ಸ್ 4 ಅಂತಂದರೆ ನಿಮಗೆ ಕೆ ಇ ಎ ಕೌನ್ಸಿಲಿಂಗಿಂದನೇ ಎಕ್ಸಿಟ್ ಆಗೋದು. ಆಪ್ಷನ್ ಎಂಟ್ರಿ ಮಾಡೋದ್ರಲ್ಲಿ ಎಂತಾದರೂ ಡೌಟ್ ಇದ್ದರೆ ಅಂದರೆ ಯಾವ್ಯಾವ ಕಾಲೇಜನ್ನು ಆ್ಯಡ್ ಮಾಡಬೇಕು ಅನ್ನೋ ಡೌಟ್ ಇದ್ದರೆ ನಾನು ನನ್ನ ಯೂಟ್ಯೂಬ್ ಚಾನಲಲ್ಲಿ ವಿಡಿಯೋ ಮಾಡಿದ್ದೀನಿ. ಅಂದರೆ ಬೆಂಗಳೂರಲ್ಲಿರೋ ಟಾಪ್ ಇಂಜಿನಿಯರಿಂಗ್ ಕಾಲೇಜ್, ಮತ್ತು ಮುಂದಿನ ವೀಡಿಯೋದಲ್ಲಿ ನಾನು ಮೈಸೂರು ಮತ್ತು ಶಿವಮೊಗ್ಗದಲ್ಲಿರೋ ಟಾಪ್ ಇಂಜಿನಿಯರಿಂಗ್ ಕಾಲೇಜ್ ಬಗ್ಗೆ ವಿಡಿಯೋ ಮಾಡ್ತೀನಿ. ಸೊ ನನ್ನ ಚಾನಲ್ಗೆ ಒಂದು ಸಬ್ಸ್ಕ್ರೈಬ್ ಮಾಡಿ, ಹಾಗೂ ಎಂತಾದರೂ ಡೌಟ್ ಇದ್ದರೆ ಕಾಮೆಂಟ್ನಲ್ಲಿ ತಿಳಿಸಿ, ನಾನು ಆದಷ್ಟು ಉತ್ತರ ಕೊಡ್ತೀನಿ.